ಮಧುಮೇಹ ಅಥವಾ ಶುಗರ್ ಕಾಯಿಲೆ ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ. ಹಿಂದೆಲ್ಲ ಇದನ್ನ ಶ್ರೀಮಂತರ ಕಾಯಿಲೆ ಅಂತಿದ್ರು. ಹಾಗೆ ನೋಡಿದ್ರೆ ಈಗಿನ ಕಾಲದಲ್ಲಿ ಎಲ್ಲಾ ಶ್ರೀಮಂತರೆ. ಮೊದಲೆಲ್ಲ 50 ಅಥವಾ 60ರ ಮೇಲೆ ಕಾಣಿಸ್ಕೊಳ್ತಿದ್ದ ಡಯಾಬಿಟಿಸ್ ಈಗ 40ಕ್ಕೆ ಒಕ್ಕರ್ಸ್ಕೊಳ್ತಿದೆ. ಡಯಾಬಿಟಿಸ್ ಅಂತ ಅಂದ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗಿ ಮದ್ದು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸ್ತೀವಿ. ಈ ಕಾಯಿಲೆ ಮಿತಿ ಮೀರಿದ್ರೆ ಇನ್ಸುಲಿನ್ ಹೊರತಾಗಿ ವೈದ್ಯರು ಬೇರೇನೂ ಪ್ರಿಸ್ಕ್ರೈಬ್ ಮಾಡೋದೇ ಇಲ್ಲ. ಆದ್ರೆ ಮಧುಮೇಹದ ನಿಯಂತ್ರಣಕ್ಕೆ ತುಂಬಾ ಉಪಯುಕ್ತವಾದ ಒಂದು ಹಿತ್ತಲ ಮದ್ದನ್ನ ಕಂಡು ಹಿಡಿದಿದ್ದಾರೆ. ಅದುವೇ ಹಲಸಿನ ಎಲೆಯ ಕಷಾಯ. ಮಧುಮೇಹದ ರೋಗಿಯೊಬ್ಬರು ಹಲಸಿನ ಕಷಾಯ ತಂಪು ಅಂತ ಕಷಾಯ ಮಾಡಿ ಕುಡಿದಿದ್ರಂತೆ. ಅದರಿಂದ ದೇಹಕ್ಕೆ ಸಿಕ್ಕಿದ ಸ್ಫೂರ್ತಿ ಗಮನಿಸಿ ಮರುದಿನವೂ ಕಷಾಯ ಮಾಡಿ ಕುಡಿದ್ರಂತೆ. ನಂತರ ಶುಗರ್ ಟೆಸ್ಟ್ ಮಾಡಿಸಿದ್ರಂತೆ. ನಂಬಲಾಗದಷ್ಟು ಕಡಿಮೆಯಾಗಿತ್ತಂತೆ. ಈ ಸಂಜೀವಿನಿ ಕಷಾಯ ಮಾಡಲು ಹಲಸಿನ ಎಲೆಯೊಂದನ್ನು ಚೂರು ಮಾಡಿ ನೀರಿನಲ್ಲಿ ಚೆನ್ನಾಗಿ ಕುದಿಸಬೇಕಷ್ಟೇ. ಈ ಕಷಾಯವನ್ನು ದಿನಕ್ಕೆ 2 ಬಾರಿ ಕುಡಿದರೆ ಲಾಭ ಸಿಗುತ್ತಂತೆ. ಆದ್ರೆ ವೈಜ್ಞಾನಿಕವಾಗಿ ಇದಕ್ಕೆ ಪ್ರೂಫ್ ಇಲ್ಲದಿರೋದ್ರಿಂದ ಮತ್ತು ಎಲ್ಲರ ದೇಹ ಪ್ರಕೃತಿ ಬೇರೆ ಬೇರೆಯಾಗಿರೋದ್ರಿಂದ ಎಚ್ಚರದಿಂದ ಬಳಕೆ ಮಾಡಿ. ನಿಮಗೂ ಹಲಸಿನ ಎಲೆಯ ಕಷಾಯ ಒಳ್ಳೆಯ ರಿಸಲ್ಟ್ ಕೊಡ್ಲಿ ಅಂತ ನಮ್ಮ ಪ್ರಾರ್ಥನೆ. ನಮ್ಮ ಈ ಟಿಪ್ಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮನೆ ಡಾಕ್ಟರ್ಗೆ ಸಬ್ಸ್ಕ್ರೈಬ್ ಮಾಡಿ.